ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಚಾಮುಂಡೇಶ್ವರಿ ಟೆಂಪಲ್ ವಿಸಿಟ್ ಹಾಗೆ ವಿಷ್ಣು ಸಹಸ್ರನಾಮ ಪಾರಾಯಣ. ಬನ್ನಿ ನೋಡೋಣ. ಈ ಟೆಂಪಲ್ ಬಂದು ಬ್ಯಾಂಗ್ಳೂರಲ್ಲಿರೋದು. ಸೊ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ. ಈ ಟೆಂಪಲ್ ಬಂದು ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸಲ್ಲಿರೋದು. ಹಾಗಾಗಿ ಇದು ನಮ್ಮಮ್ಮ ಮನೆಗೆ ನಿಯರ್ ಬೈ ಇರೋದ್ರಿಂದ ನಾವು ಈ ಟೆಂಪಲ್ಗೆ ಹೋಗಿದ್ವಿ. ಎವ್ರಿ ಸ್ಪೆಷಲ್ ಒಕೇಶನ್ ಏನೇ ಇದ್ದರೂ ಕೂಡ ನಾವು ಈ ಟೆಂಪಲ್ಗೆ ಹೋಗ್ತೀವಿ. ಯಾವುದಾದ್ರೂ ಒಂದು ಬೈಕ್ ತೊಗೊಳ್ಳಿ, ಕಾರ್ ತೊಗೊಳ್ಳಿ, ಯಾವುದೇ ಸ್ಪೆಷಲ್ ಪೂಜೆ ಇದ್ದರೂ ಅಷ್ಟೇ ಫಸ್ಟ್ ಈ ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ನೆಕ್ಸ್ಟ್ ನಾವು ಬೇರೆ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಿದ್ದು. ಹಾಗಾಗಿ ತುಂಬ ನಂಬಿಕೆ ಇದೆ ನಮಗೆ ಈ ದೇವಸ್ಥಾನದ ಮೇಲೆ. ಹಾಗೆ ತುಂಬ ಪವರ್ಫುಲ್. ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ದೇವರು ಎಷ್ಟು ಚೆನ್ನಾಗಿ ಎಷ್ಟು ಕಳೆಯವಾಗಿ ಕಾಣ್ತಿದೆ ಅಂತ. ಎವ್ರಿ ಫ್ರೈಡೇಸ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಅಲಂಕಾರ ಮಾಡಿರ್ತಾರೆ ಆ್ಯಂಡ್ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ದಸರಾದಲ್ಲಂತೂ 9 days ಕಂಪ್ಲೀಟ್ ಎವ್ರಿ ಡೇ ಒಂದೊಂದು ಥೀಮ್ ಇಟ್ಕೊಂಡು ಪೂಜೆ ಮಾಡಿರ್ತಾರೆ, ಹಾಗೆ ಅಲಂಕಾರ ಮಾಡಿರ್ತಾರೆ. ಅದಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ಪೂಜೆ ಮಾಡಿರ್ತಾರೋ ಇಲ್ಲೂ ಹಾಗೆ ಮಾಡಿರ್ತಾರೆ. ನಾವು ಚಿಕ್ಕದ್ರಿಂದ ಇದನ್ನು ನೋಡ್ತಾ ಬಂದಿದ್ದೀವಿ. ಅಷ್ಟೇ ಖುಷಿ ಆಗುತ್ತೆ ನಮಗೆ. ಇದನ್ನು ನೀವು ನೋಡ್ತಿರ್ಬೋದು. ಈಗ ದೇವಸ್ಥಾನದ ಹೊರಗಡೆಯಿಂದ ಬಂದರೆ ಲೆಫ್ಟ್ ಸೈಡಿಗೆ ಶಿವನ ದೇವಸ್ಥಾನ ಇದೆ. ಆ್ಯಂಡ್ ಇದು ಪೊಲೀಸ್ ಕ್ವಾರ್ಟರ್ಸ್ ಆಗಿದ್ದರಿಂದ ಪರ್ಟಿಕ್ಯುಲರ್ ಆಗಿ ಟೆಂಪಲ್ಲು ಇದು ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಫುಲ್ ಗ್ರೀನರಿ ಇದೆ. ಕ್ವಾರ್ಟರ್ಸ್ ಇರೋದ್ರಿಂದ ವೆರಿ ಕಾಮ್ಫುಲ್ ಆ್ಯಂಡ್ ಪೀಸ್ಫುಲ್ ಆಗಿರ್ತಾರೆ ಇಲ್ಲಿ ಜನಗಳು. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಬ್ಯಾಕ್ ಸೈಡ್ಗೆ ಬೃಂದಾವನ ಇದೆ. ಸೊ ಬೃಂದಾವನ ಪ್ರದಕ್ಷಿಣೆ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನ ಒಂದು ರೌಂಡ್ ಹಾಕ್ಕೊಂಡು ಬರ್ತಾ ಇದ್ದಂಗೆ ಪಕ್ಕದಲ್ಲೇ ಲೆಫ್ಟ್ ಸೈಡ್ ಒಂದು ಮುನೇಶ್ವರ ಸ್ವಾಮಿ ಟೆಂಪಲ್ ಇದೆ. ಅಲ್ಲೂ ಕೂಡ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ನಾವು ಟೆಂಪಲ್ಗೆ ಹೋಗಿ ತುಂಬ ದಿನ ಆಗಿತ್ತು. ಸರಿ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಈ ದೇವಸ್ಥಾನಕ್ಕೆ. ಹಾಗೆ ಹೊರಗಡೆ ಬಂದರೆ ನೀವು ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ಮಹಿಷಾಸುರ ಇರುತ್ತೋ ಇಲ್ಲೂ ಕೂಡ ಹಾಗೆ ಇದೆ ಮಹಿಷಾಸುರ, ನೀವು ನೋಡ್ಬೋದು. ಚಾಮುಂಡೇಶ್ವರಿ ಟೆಂಪಲ್ ಪಕ್ಕನೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ 11 days ವಿಷ್ಣು ಸಹಸ್ರನಾಮ ಚಕ್ರ ಪಾರಾಯಣ ನಡೀತಿತ್ತು. ನಮ್ಮ ಅಕ್ಕನೂ ಜಾಯ್ನ್ ಆಗಿದ್ಲು. ಹಾಗಾಗಿ ನಾವು ಹೋಗೋಣ ಅಂತ ಅಲ್ಲಿ ಹೋದ್ವಿ. ನನಗೂ ಕೂಡ ಬುಕ್ ಕೊಟ್ಟರು, ನೀನು ಓದು ಅಂತ. ಸೊ ತುಂಬ ದಿನಗಳಾಗಿತ್ತು ನಾನು ವಿಷ್ಣು ಸಹಸ್ರನಾಮ ಓದಿ. ಹಾಗಾಗಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಫೀಲಿಂಗ್ ಏನು ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಿತ್ತು. ಹಾಗಾಗಿ ಅಲ್ಲಿದ್ದವರು ಕೂಡ ಅಷ್ಟೇ ಪ್ರತಿ 11 days ಕೂಡ ಅವ್ರು ಈ ಪ್ರೋಗ್ರಾಮ್ನ ಮಾಡ್ತಿದ್ದಾರೆ. ಎವ್ರಿ ಡೇ ಒಂದೊಂದು ಥೀಮ್ ಕಲರ್ ಕೊಟ್ಕೊಂಡು ಪ್ರಸಾದ ಕೂಡ ಒಬ್ಬೊಬ್ಬರು ಮನೆಯಿಂದ ಮಾಡ್ಕೊಂಡು ಬರೋದು. ಆಲ್ ಆಫ್ ಎ ಸಡನ್ ನಮ್ಮನ್ನೂ ಕೂಡ ಕರೆದ್ರು, ಬನ್ನಿ ನೀವು ಪುಷ್ಪಾರ್ಚನೆ ಮಾಡಿ ಅಂತ. ನಾನು ಅಕ್ಕ ಹೋದ್ವಿ. ಅದಂತೂ ಪಾಸಿಟಿವ್ ವೈಬ್ಸ್, ಅದನ್ನು ಹೇಳೋಕ್ಕೆ ಆಗಲ್ಲ. ವಿ ಆರ್ ಬ್ಲೆಸ್ಡ್ ಅನಿಸ್ತು. ಪುಷ್ಪಾರ್ಚನೆ ಮಾಡಿ ಹಾಗೆ ನೆಕ್ಸ್ಟ್ ಆರತಿ ಮಾಡೋಕ್ಕೆ ಹೇಳಿದ್ರು. ಹಾಗಾಗಿ ಒಂದು ಟೈಮ್ ಸಹಸ್ರನಾಮ ಮುಗಿದಾಗ ಪುಷ್ಪಾರ್ಚನೆ ಹಾಗೆ ಆರತಿ ಕೂಡ ಮಾಡಬೇಕಾಗಿರುತ್ತೆ. ನಾವು ಮಾಡಬೇಕಾದ್ರೆ 5th ಟೈಮ್ ಸಹಸ್ರನಾಮ ಪಾರಾಯಣ ಮುಗ್ದಿತ್ತು. ನೆಕ್ಸ್ಟ್ ರೌಂಡು ಪಾರಾಯಣ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಮಂಗಳಾರತಿ ಹಾಗೆ ಪುಷ್ಪಾರ್ಚನೆ ಮಾಡಿರ್ತಾರೆ. ಅದನ್ನು ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಪಾರಾಯಣ ಮಾಡೋಣ ಅಂತ ಹೋದ್ವಿ. ನನಗಂತೂ ಇದು ತುಂಬ ಖುಷಿ ಆಯಿತು, ಸಮಾಧಾನ ಆಯಿತು. ಅಂದ್ಕೊಂಡೇ ಇರಲಿಲ್ಲ ಇವತ್ತು ಸಹಸ್ರನಾಮ ಓದ್ತೀನಿ ಅಂತ ಆಲ್ ಆಫ್ ಎ ಸಡನ್. ಇವತ್ತಂತೂ ಪಾಸಿಟಿವ್ ವೈಬ್ಸ್ ಇತ್ತು, ಹಾಗೆ ಬ್ಲೆಸ್ಡ್ ಅನಿಸ್ತು ನಮಗಂತೂ. ಇದಾದ್ಮೇಲೆ ನೆಕ್ಸ್ಟ್ ಪಾರಾಯಣ ಇನ್ನೊಂದು ಟೈಮ್ ಓದೋಣ ಅಂತ ಕುತ್ಕೊಂಡು ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನೀವು ನೋಡ್ಬೋದು ಇವ್ರದ್ದು ಮಾತಾ ಭಜನಾ ಮಂಡಳಿ ಅಂತ. ಹೇಗೆ ಪಾರಾಯಣ ಎವ್ರಿ ಫ್ರೈಡೇಸ್ ಕೂಡ ಇವರು ಲಲಿತಾ ಸಹಸ್ರನಾಮ ಓದಕ್ಕೆ ಹೋಗ್ತಾರೆ ಅದೇ ಟೆಂಪಲ್ಗೆ. ಅರೌಂಡ್ 40 to 50 ಮೆಂಬರ್ಸ್ ಇದ್ದರು ಪಾರಾಯಣ ಮಾಡೋಕ್ಕೆ ಬಂದಿರೋರು. ಸಮ್ಮರ್ ಆದ್ದರಿಂದ ಎಲ್ಲರೂ ಹಾಲಿಡೇಸು ಕೂಡ ಹೊರಗಡೆ ಹೋಗಿದ್ದಾರೆ. ಬಟ್ ಸ್ಟಿಲ್ ಅರೌಂಡ್ 40 ಮೆಂಬರ್ಸ್ ಇದ್ದರು. ಇವತ್ತಿನ ಥೀಮ್ ಬಂದು ರೋಸ್ ಪಿಂಕ್ ಹೇಳಿದ್ರಂತೆ. ಹಾಗಾಗಿ ಡಿಫ್ರೆಂಟ್ ಶೇಡ್ಸ್ ಆಫ್ ಪಿಂಕ್ ಕಲರ್ ನೋಡ್ಬೋದು ನೀವು ಸ್ಯಾರೀಸು. ಅಲ್ಲಿರೋ ಲೇಡೀಸ್ ಎಲ್ಲ ಓದ್ತಿರೋರೆಲ್ಲ, ಏಜ್ ಆಗಿರೋರು, ಹೆಂಗಾಗಿರೋರು ಎಲ್ಲರೂ ಕೂಡ ಬಂದಿದ್ದರು. ಅಲ್ಲಿರೋ ಲೇಡೀಸ್ ಕೂಡ ಅಷ್ಟೇ ಎನ್ಕರೇಜಿಂಗ್ ಆಗಿದ್ದರು. ಅವ್ರ ಬುಕ್ನ ಇನ್ನೊಬ್ಬರಿಗೆ ಶೇರ್ ಮಾಡ್ತಿದ್ರು, ನೀವು ಕಲೀರಿ, ಪಾರಾಯಣ ಮಾಡಿ, ಇನ್ನೂ ರಿಮೈನಿಂಗ್ 5 days ಕೂಡ ಬನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಅಲ್ಲಿರೋರಿಗೆ. ನಾವು ಕೂಡ 11 times ವಿಷ್ಣು ಸಹಸ್ರನಾಮ ಓದಿದ್ವಿ. ಅದಂತೂ ಖುಷಿ ಕೊಡ್ತು. ಅದಾದ ಮುಗಿಸ್ಕೊಂಡು ಮಹಾಮಂಗಳಾರತಿ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದಾಗ ಅಲ್ಲಿರೋ ದೇವ್ರುಗಳನ್ನೆಲ್ಲ ಪ್ರದಕ್ಷಿಣೆ ಮಾಡ್ಕೊಂಡು ಬರೋಣ ಅಂತ ಮತ್ತೆ ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇದಂತೂ ಡಿವೈನ್ ಫೀಲಿಂಗ್ ಇತ್ತು ಇವತ್ತಂತೂ ನಮಗೆ. ಹಾಗೆ ನೀವು ನೋಡ್ಬೋದು ಎಲ್ಲ ಥರ ವಿಗ್ರಹಗಳು ಇದೆ ದೇವಸ್ಥಾನದಲ್ಲಿ. ಶಿವ, ಸಾಯಿಬಾಬಾ, ಆಂಜನೇಯ ಎಲ್ಲ ದೇವ್ರುಗಳು ಇದೆ. ಹಾಗಾಗಿ ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾವು ಹೊರಗಡೆ ಬರ್ತಿದ್ವಿ. ಹಾಗೆ ಗೋ ಹತ್ಯೆ ರಿಲೇಟೆಡ್ ಯಾರೋ ಒಬ್ಬರು ಫಾರ್ಮ್ ತೊಗೊಂಡು ಬಂದಿದ್ದರು. ಅದನ್ನು ಫಿಲ್ ಮಾಡಿ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಅವ್ರ ನೇಮು, ಸಿಗ್ನೇಚರು ಹಾಗೆ ಫೋನ್ ನಂಬರ್ ಬರ್ತಿದ್ರು. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಇದು ಶ್ರೀ ಮಾತಾ ಭಜನಾ ಮಂಡಳಿ ಆಡುಗೋಡಿ. ಇವರೇ ವಿಷ್ಣು ಸಹಸ್ರನಾಮ ಚಕ್ರ ಪಾರಾಯಣ ಆರ್ಗನೈಸ್ ಮಾಡಿದ್ದಿದ್ದು 11 daysಗೆ.
ಇದನ್ನು ಮುಗಿಸ್ಕೊಂಡು ಪ್ರಸಾದ ಕೊಡ್ತಿದ್ರು. ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಎವ್ರಿ ಒನ್. ಸಿ ಯು ಸೂನ್.